ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ಪೊಲೀಸ್ ಠಾಣೆಯ ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿರುವ ವಾಹಿದ್ ಎಚ್ ಯಾದವಾಡ್ ಮುರುಗೋಡ್ ಪೊಲೀಸ್ ಠಾಣೆಯ ಕಾನೂನು ಮತ್ತು ಸುವ್ಯವಸ್ಥೆಯ ಹೊಸ ಜವಾಬ್ದಾರಿ ನೀಡಿ ಅವರಿಗೆ ಮುಂಬಡ್ತಿ ನೀಡಲಾಗಿದೆ. ರಾಜ್ಯದ 126 ಮಂದಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗೆ 2023ನೇ ಸಾಲಿನ ಮುಖ್ಯಮಂತ್ರಿ ಪದಕ ಘೋಷಿಸಲಾಗಿದೆ. ಮುಖ್ಯಮಂತ್ರಿ ಪದಕ ವಿಜೇತರಾದ ದಕ್ಷ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಗಳಾಗಿರುವ ಮುರುಗೋಡ್ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಈರಯ್ಯ ಮಠಪತಿಯವರಿಗೂ ಮುಖ್ಯಮಂತ್ರಿ ಪದಕ ಲಭಿಸಿದೆ. ಸಿಪಿಐ ಈರಣ್ಣ ಮಠಪತಿ ಹಾಗೂ ಎಎಸ್ಐ ಹುದ್ದೆಯಿಂದ ಪಿಎಸ್ಐ ಹುದ್ದೆಗೆ ಪದೋನ್ನತಿ ಹೊಂದಿರುವ ವಾಹಿದ್ ಯಾದವಾಡ್ ಅವರನ್ನ ರಾಮದುರ್ಗ್ ಪಟ್ಟಣದ ಯಾದವಾಡ್ ಕುಟುಂಬದ ಸದಸ್ಯರು ಹಾಗೂ ಇಂಡಿಯನ್ ಟಿವಿ 24x7 ಕನ್ನಡ ಸುದ್ದಿವಾಹಿನಿಯ ಸಂಪಾದಕರಾಗಿರುವ ಎಂಕೆ ಯಾದವಾಡ್ ಸೇರಿಕೊಂಡು ಹಿರಿಯ ಸಹೋದರರಿಗೆ ಸನ್ಮಾನಿಸಿ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿದರು. ಈ ವೇಳೆ ಮೊಹಮ್ಮದ್ ರಫೀಕ್ ಯಾದವಾಡ್, ಅಬ್ದುಲ್ ಯಾದವಾಡ್, ಯಾಕೂಬ್ ಯಾದವಾಡ್, ಎಂಕೆ ಯಾದವಾಡ್, ದಾವಲ್ ಯಾದವಾಡ್, ಜಾಬೀದ್ ಯಾದವಾಡ್, ತಾಹಿರ್ ಯಾದವಾಡ್, ಆಸಿಫ್ ಯಾದವಾಡ್ ಸೇರಿ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಅಫ್ತಾಬ್ ಸರ್ಮುಲ್ಲಾ. Okay.